ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಂಡ್ಯದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಿಸಿದ ಕುರಿತು ಮಂಡ್ಯದ ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸರ್ವೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆ ಸಚಿವರು ಅಧಿಕಾರಿಗಳ ಬಳಿ ಮಾಹಿತಿ ಪಡೆದುಕೊಂಡರು. ಭೂಕಂಪದ ಆಧಾರದಲ್ಲಿ ಉದ್ಯೋಗವನ್ನು ಕೊಡಲಿಕ್ಕೆ ಯಾರು ಪೌರ ಕಾರ್ಮಿಕರಿರ್ತಾರೆ ಕೊಡಲಿಕ್ಕೆ ಅವಕಾಶ ಇತ್ತು. ಸಾಕಷ್ಟು ಪ್ರಕರಣಗಳು ನಮ್ಮಲ್ಲಿ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನೇಮಕಾತಿ ಆದೇಶವನ್ನು ಕೊಡ್ತಾರೆ. ಗೌರವಂತ ಸಭೆಯಲ್ಲಿ ಡಿಸಿ ಡಾಕ್ಟರ್ ಕುಮಾರ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಂಡ್ಯ ನಗರಸಭೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಗರದ ಎ&ಎ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಸಭೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಪಕ್ಷದ ಕಾರ್ಯಕರ್ತರ ಮೂಲಕ ಸರ್ಕಾರ ರಚನೆಯಾಗಿದೆ. 138 ಜನ ಶಾಸಕರಾಗಿ ಸಿದ್ದರಾಮಯ್ಯ ಸಿಎಂ, ಡಿಕೆಶಿ ಡಿಸಿಎಂ ಆಗಿದ್ರೆ ಅದು ಕಾರ್ಯಕರ್ತರ ದುಡಿಮೆ. ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದ್ದೇವೆ. 1700 ಕೋಟಿ ವರ್ಷಕ್ಕೆ ಕೊಡ್ತಿದ್ದೇವೆ. ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಜಿಲ್ಲೆಯ ಜನರಿಗೆ ಕೊಡ್ತಿದ್ದೇವೆ. ವಿವಿಧ ಇಲಾಖೆಯ ಸೌಲಭ್ಯಗಳನ್ನು 1 ಲಕ್ಷ ಕೋಟಿಯನ್ನ ಈ ರಾಜ್ಯದ ಜನರಿಗೆ ಕೊಡ್ತಿದ್ದೇವೆ ಎಂದರು. ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢ ಮಾಡಬೇಕು. ನಾವೆಲ್ಲರೂ ಪಕ್ಷವನ್ನು ಗಟ್ಟಿಗೊಳಿಸಿ ಸ್ಥಳೀಯ ಮಟ್ಟದ ಅಧಿಕಾರ ಪಡೆಯಬೇಕು. ಪಕ್ಷಕ್ಕೆ ಹೆಚ್ಚು ಸದಸ್ಯರನ್ನ ಸೇರ್ಪಡೆ ಮಾಡಿಸಬೇಕು ಅಂತ ತಿಳಿಸಿದರು. ಈ ಎಲ್ಲ ಒಂದು ಕೆಲಸವನ್ನ ಬ್ಯಾಂಕ್ ಸದಸ್ಯರಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಕ್ರಿಯ ತುಂಬಿದಂತ ಈ ಎಲ್ಲ ಚುನಾವಣೆಗಳಲ್ಲಿ ಕನಿಷ್ಠ 50ರಿಂದ 70% ಏನು ಒಂದು 1200 ಜನರ ಆಯ್ಕೆ ಮಾಡಬಹುದು, 70% ಅಂತ 700ರಿಂದ 800 ಜನರ ನಾವು ಗೆಲ್ಲಿಸಲಿಕ್ಕೆ ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಕೊಂಡಾಗ ಅಭಿನಂದನೆಗಳು. ನೀವೇನಿಗೆ ಲೋಕಸಭೆಯಲ್ಲಿ ಅಸೆಂಬ್ಲಿನಲ್ಲಿ ನೋಡಿದ್ರು ಅದೇ ರೀತಿ ನಿಮ್ಮ ಗೆಲುವುಗೋಸ್ಕರ ನಮ್ಮ ಎಲ್ಲ ಶಾಸಕರಿಂದ ಪಕ್ಷದ ಮುಖಂಡರು ಪರವಾಗಿ ಕೆಲಸ ಮಾಡಿ ಮಹಿಳೆಯರಿರ್ಬೋದು, ಯುವಕರಾಗಿರ್ಬೋದು, ಎಸ್ಸಿ ಜನರಿರ್ಬೋದು ಈ ಎಲ್ಲ ರಿಸರ್ವೇಶನ್ ವಿರೋಧದಿಂದ ಪ್ರಯತ್ನ ಮಾಡಿ ಇವತ್ತು ಡೈರಿನಲ್ಲಿ ಇದು ಬಂದಿದ್ದಕ್ಕೆ 1-2 ಬಿಟ್ಟರೆ ಎಲ್ಲ ಡೈರಿನಲ್ಲಿ ಇದ್ದೀವಿ. ಡಿಸಿ ಬ್ಯಾಂಕಲ್ಲೂ ಬಹುತೇಕ 12ರಲ್ಲಿ 10-11 ಅದೇ ರೀತಿ ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿ, ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಆಕ್ಟಿವ್ ಆಗಬೇಕು. ನಮಗೆ ಅಧಿಕಾರ ಕೊಡಲು ನೀವು ಶ್ರಮ ಪಟ್ಟಿದ್ದೀರಿ. ನಿಮಗೆ ಇವಾಗ ಅಧಿಕಾರ ಸಿಗಬೇಕು. ಕಳೆದ MP ಚುನಾವಣೆಯಲ್ಲಿ ಸೋತಿದ್ವಿ. ಇದೀಗ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಜ್ಜಾಗಬೇಕು. ಜಿಲ್ಲಾ ಪಂಚಾಯತ್ಗೆ ಸಜ್ಜಾಗಿ ಮಂಡ್ಯ ನಗರಸಭೆಯಲ್ಲಿ 1 ಮತದಿಂದ ಸೋತಿದ್ದೇವೆ. ಕುಮಾರಸ್ವಾಮಿ ಅವರು ಪ್ರತಿಷ್ಠೆಗೆ ತೆಗೆದುಕೊಂಡ್ರು. ನೀವು ಅಷ್ಟೇ ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಟಿಕೆಟ್ ಸಿಗುತ್ತೆ, ನ್ಯಾಯಸಮ್ಮತಿಯಾಗಿ ಸಿಗುತ್ತೆ. ಪ್ರತಿ ಗ್ರಾಮದಲ್ಲಿ ಮಾತನಾಡಿ ಪಾರ್ಟಿಗೆ ಸೇರ್ಪಡೆ ಮಾಡಿ ಪಕ್ಷ ಬಲಪಡಿಸುವ ಕೆಲಸ ಮಾಡಿ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಗೆಲ್ಲಬೇಕು. ಕಾರ್ಯಗತಗೊಳಿಸಲು ನೀವೆಲ್ಲರೂ ಶ್ರಮ ಪಡಬೇಕು. ಜನ ಬೆಂಬಲ ಇರುವವರಿಗೆ ಟಿಕೆಟ್, ಇಲ್ಲದಿದ್ದರೆ ಟಿಕೆಟ್ ಇಲ್ಲ ಅಂತ ಹೇಳಿದರು. ಪ್ರತಿ ಬೂತ್ನಲ್ಲೂ ನಿಮ್ಮ ಕಾರ್ಯಕರ್ತರ ಪಡೆಯನ್ನ ತಯಾರು ಮಾಡಬೇಕು. ಯಾರು ನಿಷ್ಕ್ರಿಯರಾಗಿದ್ದಾರೆ ಅವರನ್ನ ಆಕ್ಟಿವ್ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಊರಲ್ಲೇ 400 ಕೋಟಿ ರೂಪಾಯಿಯ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು 70-75 ವರ್ಷಗಳಿಂದ ಆಗದೇ ಇರುವಂತಹ ಕಾಮಗಾರಿಗಳನ್ನು ಕೂಡ ನೀವು ಮಾಡಿಸ್ತಾ ಇದ್ದೀರ ನಮ್ಮ ಕೈಯಲ್ಲಿ. ಇದು ಜನ ತಲುಪಬೇಕು. ಜನ ತಲುಪಿದ ಮೇಲೆ ನೀವೆಲ್ಲ ಗೆಲ್ಲಬೇಕು. ಈಗ MP ಚುನಾವಣೆ ನಡೆಯಿತು. ನಾವು ಹೋಗಿದ್ದ ಕಡೆ ಎಲ್ಲ ಏನು
ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ, ನಿಮ್ಮ ಶ್ರಮದಿಂದ ನಾವು ಅಧಿಕಾರದಲ್ಲಿದ್ದೇವೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂದೋರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಕೊಟ್ಟ ಮಾತಿನಂತೆ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಕ್ರಮ ಶುರುವಾಗಿದೆ. ನಗರಸಭೆ ಅಧಿಕಾರಕ್ಕೆ ಕೇಂದ್ರ ಸಚಿವರು ಬಂದರೂ 1 ಓಟ್ನಿಂದ ಸೋತೋ. ನಾವು ಒಗ್ಗಟ್ಟು ಇರ್ತೀವೋ ಅಷ್ಟೇ ನಾವು ಜಯ ಸಾಧಿಸಲು ಸಾಧ್ಯ ಎಂದರು. ನಿಮ್ಮ ಒಗ್ಗಟ್ಟಿನಿಂದ ಮಂಡ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದವರಿಗೆ ಉತ್ತರ ಸಿಕ್ಕಿ ಕರ್ನಾಟಕದಲ್ಲಿ ಸರ್ಕಾರವಾಗಿದ್ದಾಗ ಮಂಡ್ಯದ ಪಾತ್ರಗಳು 6 ಜನ ಶಾಸಕರು ಸಿಕ್ಕು ಅನ್ನೋದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳ ಶ್ರಮ ನಾನು ಸದಾಕಾಲ ಅದರ ಮುಂದೆ ನಮ್ಮಿಂದ ಕ್ರಮವಾಗಿ ಕಾರ್ಯಕರ್ತರ ವಿಚಾರದಲ್ಲಿ ಜವಾಬ್ದಾರಿಯನ್ನು ನೆರವೇರಿಸಬೇಕಾದ್ರೆ ಸರ್ಕಾರ ಅಂದು ಘೋಷಣೆ ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಸಭೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಮರಿತಿಪ್ಪೇಗೌಡ, ಅಪ್ಪಾಜಿಗೌಡ, ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಎಸ್ಪಿ ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯ ಜ್ಞಾನಸಾಗರ ಕ್ಯಾಂಪಸ್ ಮಂಡ್ಯ ವತಿಯಿಂದ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿರುವ ಎಸ್ಟಿ ನಾಗರಾಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಪ್ರಥಮಗಳನ್ನು ಸಾಧಿಸಿದವರು ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಅವರ ದೂರದೃಷ್ಟಿಯಿಂದ ಮಂಡ್ಯ ನಗರಕ್ಕೆ ಮೊದಲ ಬಾರಿಗೆ ಕಂಪ್ಯೂಟರ್ ಪರಿಚಯಿಸಿ ಜಿಲ್ಲೆಯ ಯುವ ಜನರಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಿದ ಹೆಗ್ಗಳಿಕೆ ಇದೆ ಅಂತ ಹೇಳಿದರು. ಬಿ ಶಿವಲಿಂಗಯ್ಯ ಅವರು ಪರಿಸರ ಮಾಲಿನ್ಯ ಮಂಡಳಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಪರಿಸರ ಇಲಾಖೆಗೆ ಮಹತ್ವ ಬಂದಿರುವುದರಿಂದಾಗಿ ಆ ಮಂಡಳಿಗೆ ಇಂದಿನ ದಿನಗಳಲ್ಲಿ ಪೈಪೋಟಿ ನಡೀತಾ ಇದೆ. ಇದರಿಂದ ಪರಿಸರಕ್ಕೆ ಎಷ್ಟು ಮಹತ್ವವಿದೆ ಎಂಬುದನ್ನು ತಿಳಿಯಬೇಕು ಎಂದರು. ನಿಮ್ಮಲ್ಲಿಯೂ ಬಹಳ ಜನ ಗೊತ್ತಿದೆಯೋ ಇಲ್ವೋ, ನಮ್ಮ ರಾಜ್ಯದಲ್ಲಿ ನಾಟ್ ಓನ್ಲಿ ಇನ್ ದ ಡಿಸ್ಟ್ರಿಕ್ಟ್ ಹಲವಾರು ಪ್ರಥಮಗಳನ್ನು ಸಾಧಿಸಿದವರು ಡಾಕ್ಟರ್ ಶಿವಲಿಂಗಯ್ಯ. ಡಾಕ್ಟರ್ ಶಿವಲಿಂಗಯ್ಯನವರು ಯಾವಾಗಲೂ ಈ ಸ್ಮಾಲ್ ಹೆಡ್ ಆಫ್ ಟೈಮ್ಸ್ ಅಂತ ಯಾಕೆ ಕರೆದಿರ್ತಾರೆ? ಟೀಚರ್ಸ್ಗೂ ನಿಮ್ಗೆ ಗೊತ್ತಿದೆಯೋ ಒಂದು ಕಾಲದಲ್ಲಿ ಕಂಪ್ಯೂಟರ್ ರೆವಲ್ಯೂಷನ್ ಆಯಿತು, ಆಮೇಲೆ ಅದಕ್ಕೆ ಸಾಕ್ಷಿ. ಜನ ತುಂಬಾ ಹೆದರ್ಬಿಟ್ಟಿದ್ರು. ಕಂಪ್ಯೂಟರ್ ಬಂದ್ರೆ ನಾಳೆ ಜಗತ್ತು ಏನಾಗುತ್ತೋ ಏನೋ ಅಂತ ಹೆದರ್ಬಿಟ್ಟಿದ್ರು. ಈಗ ಹೇಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ನಾಳಿನ ಬದುಕು ಹೇಗಿರುತ್ತೋ ಅಂತ ನಾವು ಭಯಗೊಂಡಿದ್ದೀವಿ, ದಿಗಿಲುಗೊಂಡಿದ್ದೀವಲ್ವಾ? ಹಾಗೆ ಒಂದು ಕಾಲದಲ್ಲಿ ಕಂಪ್ಯೂಟರ್ ಬಂದ್ರೆ ದಿ ಹೋಲ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ನೋ ಜಾಬ್ಸ್. ಏನು ಕೆಲಸ ಇರೋದಿಲ್ಲ, ಕಂಪ್ಯೂಟರ್ ಎಲ್ಲ ಕೆಲಸ ಮಾಡಿಬಿಡುತ್ತೆ, ಕೆಲಸನೇ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾವತ್ತಾದ್ರೂ ಒಂದು ದಿವಸ ನಾವು ಅಮೆರಿಕಕ್ಕೆ ಹೋಗಬಹುದು ಅಂತ ಕನಸು ಕೂಡ ಕಾಣದೇ ಇದ್ದ ಕಾಲದಲ್ಲಿ ಅವ್ರು ಅಮೆರಿಕ ಕೆನಡಾದಲ್ಲಿ ಏನು ಮಾಡ್ತಾರೆ, ಅದನ್ನ ಹಾಕೋದಿಲ್ಲ. ಅಲ್ಲಿದ್ದ ತಂತ್ರಜ್ಞಾನನ ಮಂಡ್ಯಕ್ಕೆ ತರಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಅವಾಗೆಲ್ಲ ಕಂಪ್ಯೂಟರ್ಗಳು ಅಂದ್ರೆ ಈ ತರದ ಮಿನಿಯೇಚರ್ಸ್ ಅಲ್ಲ, ದೊಡ್ಡ ದೊಡ್ಡ ಮಷಿನ್ಗಳು. ಆ ಮಷಿನ್ಗಳನ್ನ ವಿಮಾನದಲ್ಲಿ ತುಂಬಿಕೊಂಡು ವಿಮಾನದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಸಾಮಾನು ತಗೊಂಡು ಬಂದ್ರೆ ನೀವು ದುಡ್ಡು ಕಟ್ಟಬೇಕು, ತುಂಬಾ ದುಡ್ಡು ಕಟ್ಟಬೇಕು. 1 kg ಇಷ್ಟು ಅಂತ ದುಡ್ಡು ಕೊಡ್ಬೇಕಾಗುತ್ತೆ. ಅಷ್ಟು ದುಡ್ಡು ಕಟ್ಕೊಂಡು ಇಲ್ಲೆಲ್ಲಿಯೋ ಕಂಪ್ಯೂಟರ್ ಶಾಪ್ಗಳಿರಲಿಲ್ಲ, ಬೆಂಗಳೂರಲ್ಲಿ ಕೂಡ ಕಂಪ್ಯೂಟರ್ ಶಾಪ್ಗಳಿರಲಿಲ್ಲ. ಆವಾಗ ಕ್ಯಾನಡಾದಿಂದ ಕಂಪ್ಯೂಟರ್ ತಗೊಂಡು ಬಂದು ಮಂಡ್ಯದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಕಂಪ್ಯೂಟರ್ ಸೆಂಟರ್ ಮಾಡಿದ್ರು. ಇನ್ನು ಮೈಸೂರಿನ ಕಂಪ್ಯೂಟರ್ ಸೆಂಟರ್ ಇದ್ದಾರೆ.
ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಶಿಕ್ಷಕರಿಗೆ ಸಂವಹನ ಕೌಶಲ್ಯ ಅತ್ಯಗತ್ಯ. ಯಾಕಂದರೆ ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮುಂದೆ ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಶಿಕ್ಷಕರು ತಮ್ಮ ಪ್ರೇಕ್ಷಕರಿಗೆ ತಿಳಿದಿರುವ ಭಾಷೆಯಲ್ಲಿ ಸರಿಯಾಗಿ ಸಂವಹನ ನಡೆಸಬೇಕು ಅಂತ ವಿವರಿಸಿದರು. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ ಸಂವಹನ ಕ್ರಿಯೆ ಏನಿದೆ ಇದು ನಾವು ಏನು ಮಾತಿನಲ್ಲಿ ಮಾತಾಡ್ತೀವಿ ಅದು ಅವ್ರು ಹೇಳಿದಾಗೆ ಒಂದು 20% ಅಷ್ಟು ಮಾತ್ರ ಮಾತಿನಿಂದ ನಾವು ಅದನ್ನು ನಮ್ಮ ಭಾವನೆಗಳನ್ನು ಹೊರಹಾಕ್ತೀವಿ. ಆದರೆ ಇನ್ನು 80% ಅಷ್ಟು ನಮ್ಮ ಹಾವ ಭಾವ ಮತ್ತು ಆ ಒಂದು ನಾವು ತೋರಿಸ್ತಿರ್ತಕ್ಕಂಥ ಎಲ್ಲ ರೀತಿಯ ದೈಹಿಕವಾದ ಏನು ಒಂದು ಭಾವನೆಗಳನ್ನು ಹೊರಹೊಮ್ಮುತ್ತೆ ಅದು ತುಂಬ ಮುಖ್ಯ ಆಗುತ್ತೆ. ಉಡುಗೆ ತೊಡುಗೆನೂ ಅಷ್ಟೇ. ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶಿಸಿದ ಕಂಸಾಳೆ ನೃತ್ಯ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಭವಾನಿ ಶಂಕರ್, ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುಮಾರಾಣಿ ಶಂಭು, ಸಹ ಪ್ರಾಧ್ಯಾಪಕರುಗಳಾದ ನಾಗರತ್ನಮ್ಮ, ಗಾಯತ್ರಿ, ಅರುಣ್, ರಾಮರಾಧ್ಯ, ಸ್ವರೂಪರಾಣಿ, ಪ್ರದೀಪ್ ಕುಮಾರ್, ದೀಪಿಕಾ, ಮಹಾಲಕ್ಷ್ಮಿ, ಅರ್ಪಿತಾ ಗೌಡ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು. ಮಂಡ್ಯ ಅಭಿವೃದ್ಧಿಯನ್ನ ದೇವೇಗೌಡರು ಕುಮಾರಸ್ವಾಮಿ, ರೇವಣ್ಣ ಸಹಿಸಲ್ಲ. ಕೃಷಿ ವಿವಿಯನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದ ರೇವಣ್ಣ ಆಸೆ ನಿರಾಸೆಯಾಗಿದೆ ಪಾಪ ಅಂತ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರ ತಂದೆ ಮಂಡ್ಯ ನನ್ನ ಹಾರ್ಟ್ ಅಂತಾರೆ, ಅವರ ತಮ್ಮ ಮಂಡ್ಯ ಹಾಸನ ನನ್ನ ಎರಡೂ ಕಣ್ಣು ಅಂತಾರೆ. ರೇವಣ್ಣ ಮಂಡ್ಯಕ್ಕೆ ಬರಲ್ಲ, ಮಂಡ್ಯಕ್ಕೆ ನಮಗೂ ಸಂಬಂಧ ಇಲ್ಲ ಅಂತಾರೆ. ವಿಸಿ ಸಂಶೋಧನಾ ಕೇಂದ್ರವನ್ನ ನಾಲ್ವಡಿ ಕೊಟ್ಟರು. ಇವತ್ತಿಗೂ ಹೆಚ್ಚು ಸಂಶೋಧನೆ ನಡೀತಾ ಇದೆ. ಹಾಸನ ಮಂಡ್ಯ ಒಂದೇ ಕ್ಲೈಮೇಟ್ ರಿಸರ್ಚ್ಗೆ ಒಳ್ಳೆಯ ನೀರಿದೆ. ಟೆಕ್ನಿಕಲ್ ಟೀಮ್ ಇಲ್ಲಿದೆ. ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಮೈಸೂರು ವಿಭಾಗಕ್ಕೆ ಹಾಸನ ಸೇರಿದೆ. ಮೈಸೂರನ್ನ ಹಾಸನ ವಿಭಾಗಕ್ಕೆ ಹಾಗೂ ವಿವಿಯನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ. ರೇವಣ್ಣ ಆಸೆ ಪಾಪ ನಿರಾಸೆ ಆಗಿದೆ ಅಂತ ರಾಮನಗರದಿಂದ ಅವರು ಖಾಲಿ ಆಗೋ ಸಂದರ್ಭದಲ್ಲಿ ಮಂಡ್ಯದವರು ಅವರಿಗೆ ಶಕ್ತಿ ಕೊಟ್ಟರು. ಅವರ ತಮ್ಮ ಅಣ್ಣನ ತಪ್ಪಿನ ಬಗ್ಗೆ ಮಾತನಾಡ್ತಾ ಇಲ್ಲ. ಮಂಡ್ಯ ಯೂನಿವರ್ಸಿಟಿಗೆ ಹಾಸನ ಸೇರಿದ್ರೆ ತಪ್ಪೇನು? ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯ ಹತ್ರ ಅಂತ ಕುಮಾರಸ್ವಾಮಿ ಹೇಳಬಹುದಿತ್ತು. ಜೆಡಿಎಸ್ ನಿಲುವಿನ ಬಗ್ಗೆ ನೋಡಿದ್ದೇನೆ, ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಜೆಡಿಎಸ್ ಬಿಟ್ಟಾಗ ನನ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಟ್ಟದ್ದು ಸರಿ ಅಂತ ಕೆಲವರು ಒಪ್ಪಿಕೊಂಡ್ರು. ಮಂಡ್ಯ ಜಿಲ್ಲೆಯ ಜನಕ್ಕೆ ಸದ್ಯದಲ್ಲೇ ಗೊತ್ತಾಗುತ್ತೆ, ಮಂಡ್ಯ ಅಭಿವೃದ್ಧಿ ಸಹಿಸಲ್ಲ ಅವರು. ಹಾಸನಕ್ಕೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ ಎಂದರು. ಅಪ್ಪ ಏನು ಮಾಡ್ತಾರ್ರಿ, ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ, ಅವ್ರ ತಮ್ಮ ಮಂಡ್ಯ ಹಾಸನ ಎರಡು ಕಣ್ಣು ಅಂತಾರೆ, ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ, ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ, ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಇದು ನಾನು ಹೇಳಿದೆ ಮೊನ್ನೆ, ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದ್ರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು. ವಿ ಸಿ ಫಾರಮ್ನಲ್ಲಿ ಇತಿಹಾಸ 1931ರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು. ಇವತ್ತಿಗೂ ಸಹ GKVKಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ. ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟು ಇರ್ತಕ್ಕಂಥದ್ದು. ಸೊ ಇಲ್ಲಿ ಬರೀ 80ರಿಂದ 100 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ 180 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ 1.5ರಿಂದ 2 ಗಂಟೆ ಜರ್ನಿ, ಅಲ್ಲಿ 2.5-3 ಗಂಟೆ ಜರ್ನಿ. ಸೊ ಇಲ್ಲಿ ತನಿಖೆಗೆ, ರಿಸರ್ಚ್ಗೆ ವಾಟ್ರು ಸಫಿಷಿಯೆಂಟ್ ವಾಟ್ರ್ ಇದೆ, ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ. ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು, ತಜ್ಞರು ಎಲ್ಲರೂ ಸಹ ಈ ಕ್ಲೈಮೆಟಿಕ್ ಝೋನ್ ಏನಿದೆ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಒಂದೇ ವಾತಾವರಣ ಇರೋದ್ರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗಬೇಕು ಅಂತ. ಹಾಸನ ಬೇರೆ, ಮಂಡ್ಯ ಬೇರೆ ಅಲ್ಲ, ನಮಗೆಲ್ಲವೂ ಒಂದೇ. ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ. ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ. ರೆವಿನ್ಯೂ ವಿಭಾಗನೂ ಅವ್ರಿಗೆ ಏನೋ ಆಸೆ, ಮೈಸೂರು ವಿಭಾಗನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತಾರೆ, ಈ ಯೂನಿವರ್ಸಿಟಿನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ. ಆಸೆ ನಿರಾಸೆ ಆಗಿದೆ ಪಾಪ. ಬಿಡಿ, ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡೋವಂಥ ಸಂದರ್ಭ ಸನ್ನಿಹಿತ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು. ಸೊ ಅವ್ರ ತಮ್ಮ ಮಾತಾಡ್ತಾ ಇಲ್ವಲ್ಲ, ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ
ಹಾಸನ ಸೇರಿರೋದ್ರಿಂದ ತಪ್ಪೇನು ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ. ಅಯ್ಯೋ ಗುರು, ಅವರ ಜನತಾ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವ, ಎಲ್ಲ ನೋಡಿದ್ದೀನಿ. ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು. ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾ ದಳದ ಯಾಕೆ ಚಲುವರಾಯಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬಿಟ್ಟದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು. ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಚಲುವರಾಯಸ್ವಾಮಿ ಜಿಲ್ಲೆಯವನಾಗಿ, ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ. ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾದರೆ ಸಂತೋಷ, ಗೊತ್ತಾಗದೆ ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರ ಕೈಲಿ ಸಹಿಸೋಕ್ಕಾಗೋದೇ ಇಲ್ಲ. ಅವ್ರ ಕೈಲಿ ಈಗ ಬೇಕಾದರೆ ನೀವು ನಿಮ್ಗೇನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ. ಹಾಸನದಲ್ಲಿ ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣವರು ಮಾಡಿದರು. ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ, ಗೊತ್ತಾಗಲಿ. ಮಂಡ್ಯ ನಗರದ ಜಯಲಕ್ಷ್ಮಿ ಟಾಕೀಸ್ ಪಕ್ಕದ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಹಾಗೂ ಇಂಡಿಯನ್ ಮುಸ್ಲಿಂ ಲೀಗ್ ವತಿಯಿಂದ ರಂಜಾನ್ ಕಿಟ್ ಅನ್ನು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಎಲ್ಲ ಧರ್ಮೀಯರು ಹಬ್ಬವನ್ನು ಆಚರಿಸುವಂತೆ ಮುಸಲ್ಮಾನ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಯಾರೊಬ್ಬರೂ ಕೂಡ ಉಪವಾಸ ಇರುವ ಮೂಲಕ ತಮ್ಮ ರಂಜಾನ್ ಹಬ್ಬಕ್ಕೆ ಅರ್ಥ ನೀಡಿದ್ದಾರೆ. ಇದು ಇವರ ಸಂಪ್ರದಾಯವಾಗಿದೆ. ಇದರ ಭಾಗವಾಗಿ ರಂಜಾನ್ ಹಬ್ಬಕ್ಕೆ ಅಂತ ಆಹಾರ ಕಿಟ್ ವಿತರಣೆ ಮಾಡಿರೋದು ಮೆಚ್ಚುವ ಕೆಲಸ ಅಂತ ಶ್ಲಾಘಿಸಿದ್ರು. ಆಹಾರ ಕಿಟ್ ವಿತರಣೆ ಮಾಡ್ತಾ ಇರೋದು ಕಳೆದ 8 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾ ಇದೆ. ಇಂತಹ ಮಹಾನ್ ಕಾರ್ಯಗಳನ್ನ ಮತ್ತಷ್ಟು ಹೆಚ್ಚಾಗಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನೆರವಾಗಲಿ ಅಂತ ಶುಭ ಕೋರಿದ್ರು. ಇದೊಂದು ಒಳ್ಳೆ ಕಾರ್ಯ. ಹಬ್ಬ ಎಲ್ಲರಿಗೂ ಆಗ್ಬೇಕು. ಬರೀ ದುಡ್ಡಿರೋರಿಗೆ ಮಾತ್ರ ಹಬ್ಬ ಆಗಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದು ದೇವರ ಒಂದು ಪ್ರಾರ್ಥನೆ. ಆ ರೀತಿಯ ಒಂದು ಒಳ್ಳೆಯ ಕೆಲಸ ಇದು. ಕಳೆದ 8 ವರ್ಷದ ಮುಂಚೆನೂ ನನ್ನನ್ನು ಕರೆದು ಕಿಟ್ಟನ್ನು ವಿತರಣೆ ಮಾಡಿಸಿದ್ರು. ಇವತ್ತು ಶಾಸಕರಾದ ನಂತರ ಕಳೆದ ವರ್ಷ ಚುನಾವಣೆ ನೀತಿ ಸಮ್ಮತ ಇದ್ದಿದ್ದರಿಂದ ಹಂಚೋದಕ್ಕೆ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಬಂದಿದ್ದೀವಿ. ಮುಂದಿನ ವರ್ಷದಿಂದ ಇದನ್ನು ದೊಡ್ಡದಾಗಿ ಮಾಡೋಣ. ಎಲ್ಲರಿಗೂ ಯಾರ್ಯಾರು ಇಡೀ ಮಂಡ್ಯದಲ್ಲಿ ಬಡವರಿದ್ದಾರೆ, ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡಕ್ಕೂ ಎಲ್ಲ ಬಡವರಿಗೂ ಕಿಟ್ಟನ್ನು ಹಂಚೋಣ. ಈ ವರ್ಷ ಕಿಟ್ ಹಂಚ್ತಿರೋರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಸಮಸ್ಯೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಅವ್ರ ಜೊತೆ ನಾವಿದ್ದೀವಿ. ಮತ್ತೆ ಮಂಡ್ಯದ ಎಲ್ಲ ಬಡವರಿಗೂ ಮನೆಯನ್ನ ಕೊಡಬೇಕು ಅನ್ನೋದನ್ನ ನಾವು ಎಲ್ಲ ಪ್ಲಾನ್ ರೆಡಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರ ಅಪ್ಲಿಕೇಶನ್ ಇಟ್ಟುಕೊಂಡು ಯಾರು ಮನೆ ಇಲ್ಲ, ಯಾರು ಬಡವರಿದ್ದೀರಾ, ಯಾರು ಬಾಡಿಗೆ ಕಟ್ತಾ ಇದ್ದೀರಾ ಅವ್ರಿಗೆಲ್ಲ ಸ್ವಂತ ಮನೆಯನ್ನ ಕೊಡುವಂತ ಕಾರ್ಯವನ್ನ ಶೀಘ್ರದಲ್ಲೇ ಮಂಡ್ಯದಲ್ಲಿ. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಶ್ರೀನಿವಾಸ್, ಸೌಭಾಗ್ಯ, ಶ್ರೀಧರ್, ಮಾಜಿ ನಗರಸಭಾ ಸದಸ್ಯ ಅನಿಲ್, ಮುಖಂಡರಾದ ಇದ್ರೀಶ್ ಖಾನ್, ಜಾಕಿರ್ ಸಾಬ್, ಸಮೀರ್, ಅಬ್ದುಲ್, ಶಿವರುದ್ರ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವಿರೋಧ ಪಕ್ಷದವರು ಮೊಸರಲು ಕಲ್ಲು ಹುಡುಕುವ ಗಾದೆ ಮಾತಿನಂತೆ ರಾಜ್ಯ ಸರ್ಕಾರದ ತೀರ್ಮಾನ ವಿಷಯಗಳಲ್ಲಿ ಇಲ್ಲಸಲ್ಲದ ಆರೋಪವನ್ನು ಮಾಡಿಕೊಂಡು ಬರ್ತಿದ್ದಾರೆ ಎಂದರು. ಮದ್ದೂರು ತಾಲೂಕಿನ ಮಾತನಾಯಕನಹಳ್ಳಿ ಗ್ರಾಮದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಇಲಾಖೆಯ ವತಿಯಿಂದ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿ ಚಾಲನೆ ನೀಡುವುದರ ಮೂಲಕ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು. ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ತಂದಿರೋ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ವಿರೋಧ ವ್ಯಕ್ತಪಡಿಸ್ತಾ ಇರುವುದರ ಜೊತೆಗೆ ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊರಟಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ಪ್ರತಿಕ್ರಿಯಿಸಿ ಮಾತನಾಡಿದರು. ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಸೇತುವೆಗಳ ನಿರ್ಮಾಣ, ಗ್ರಾಮಾಂತರ ಪ್ರದೇಶದಲ್ಲಿ ಜಮೀನುಗಳಿಗೆ ಹೋಗುವ ರಸ್ತೆಗಳ ನಿರ್ಮಾಣ, ಕೆರೆಗಳನ್ನು ಬಂದೋಬಸ್ತ್ ಮಾಡೋದು ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೈತರು ಕೃಷಿ ಮಾಡಲು ಅಗತ್ಯ ಅನುಕೂಲ ಕಲ್ಪಿಸಲಾಗುತ್ತೆ ಎಂದರು. ಮಳೆಯಾಶ್ರಿತ ಪ್ರದೇಶ ಇದು. ಯಾವುದೇ ನೀರಿನ ಸೋರ್ಸ್ಗಳಿಲ್ಲದ ಕಾರಣ ಇಲ್ಲಿ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡುವಂಥದ್ದು, ಮಳೆ ಬಂದಂಥ ಸಂದರ್ಭದಲ್ಲಿ ನೀರನ್ನ ಸ್ಟೋರ್ ಮಾಡಲಿಕ್ಕೆ, ಮತ್ತು ಎಲ್ಲ ಈಗಾಗಲೇ ಹಾಳಾಗಿರುವಂಥ ಆ ಕಡೆ ಈ ಕಡೆ ನೀರು ಪಾಸ್ ಆಗಲಿಕ್ಕೆ ಸೇತುವೆಗಳು ಮತ್ತು ರಸ್ತೆ, ಜಮೀನುಗಳಿಗೆ ಹೋಗಲಿಕ್ಕೆ ರಸ್ತೆ
ಮತ್ತು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಗಳನ್ನ ಇವತ್ತು ಕಾಮಗಾರಿಗೆ 5 ಕೋಟಿ ವೆಚ್ಚದಲ್ಲಿ ಪೂಜೆಯನ್ನು ಮಾಡಿದ್ದೀವಿ. ಮೊನ್ನೆನೂ ಕೂಡ ನೀವೆಲ್ಲ ಬಂದಿದ್ರಿ, ಅಲ್ಲೂ ಕೂಡ ಚೆಕ್ ಡ್ಯಾಮ್ ನಿರ್ಮಾಣ ಈ ಒಂದು ಪ್ರದೇಶದಲ್ಲಿ ಕೆರೆಗಳನ್ನ ತುಂಬಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಕ್ರಮವನ್ನು ತಗೊಂಡಿದ್ವಿ. ಇನ್ನೂ ಸ್ವಲ್ಪ ಕೆಲಸಗಳು ಉಳಿದಿರ್ತದೆ. ಇದಾದ ನಂತರ ಮಿಕ್ಕುಳಿದ ಕೆಲಸಗಳನ್ನ ಹೇಗೆ ಮಾಡಿದ್ರೆ ಸರಿಯಾಗುತ್ತೆ ಎಂದು ಪರಿಶೀಲನೆ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಟ್ರಿ ಅಂತೂ ಆರೋಪ ಮಾಡ್ತೀನಿ. ಈ ಕಡೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಆಡ್ತೀರಿ, ಇಲ್ಲ ಎಲ್ಲರನ್ನೂ ಓಲೈಸ್ಕೊತೀರಿ ಅಂತಲೂ ಆರೋಪ ಮಾಡ್ತೀನಿ. ಯಾವುದನ್ನು ಮಾಡ್ಬೇಕು ಹೇಳಿ, ಓಲಿ ಅಡ್ವೈಸ್ ಮಾಡಿಬಿಡಲಿ ಅವರೇನೆ ಅದೇನು ಮಾಡಬೇಕು ಅಂತ ಹಂಗೆ ಮಾಡ್ಸೋಣ. ಯಾರೋ ಕೆಲಸಕ್ಕೆ ಬರೋದು ಚಳವಳಿ ಮಾಡ್ತಾರೆ, ಯಾರು ನಿಜವಾದ್ರೆ ಯಾರು ಬಂದವರು, ಯಾರೋ ಟೀ ಅಂಗಡಿ ಕೂತ್ಕೊಂಡು ಅಲ್ಟಾ ಹೊಡಿಯೋರು ನಿಮಗೆ ಚಳವಳಿ ಮಾಡ್ತೀವಿ ಅಂತ ಹೇಳ್ತಾರೆ. ಏನಕ್ಕೆ ಚಳವಳಿ ಮಾಡ್ತಾರೆ, ಏನು ದ್ರೋಹ ಮಾಡೋರು? ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು, ಮುಖಂಡರಾದ ಮಹೇಶ್, ನಿಂಗೇಗೌಡ, ಸಿಪಾಯಿ ಶ್ರೀನಿವಾಸ್, ಚಿಕ್ಕಣ್ಣ, ಗಿರೀಶ್, ಅಪ್ಪಾಜಿ ಸೇರಿದಂತೆ ಹಲವರು ಹಾಜರಿದ್ದರು. ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಫೌಂಡೇಶನ್ ಸಹಯೋಗದೊಂದಿಗೆ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಅವರ 80ನೇ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಮಾನವತಾ ಪ್ರಶಸ್ತಿ ಪ್ರದಾನ ಹಾಗೂ ಸಾಮೂಹಿಕ ಸರಳ ಮದುವೆ ಸಮಾರಂಭವನ್ನು ಏಪ್ರಿಲ್ 4ರಂದು ಬೆಳಗ್ಗೆ 10ಕ್ಕೆ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಬಡಾವಣೆಯ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷೆ ಉಮಾದೇವಿ ಎಸ್ಎಲ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವ ಜನ ಸಮುದಾಯದ ಹಿತಕ್ಕಾಗಿ ಜನಪರವಾದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಟ್ರಸ್ಟ್ ಅನ್ನು ಆರಂಭಿಸಲಾಗಿದೆ ಎಂದರು. ಅಂದು ಕಾರ್ಯಕ್ರಮವನ್ನು ರಾಮಕೃಷ್ಣ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು, ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆಯನ್ನು ವಹಿಸುವರು. ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಮಾನವತಾ ಪ್ರಶಸ್ತಿಯನ್ನು ವಿಜಯ ಟೈಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕಿ ವಿಜಯಲಕ್ಷ್ಮಿ ಶಿಬ್ರೂರು ಅವರಿಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಪ್ರದಾನ ಮಾಡುವರು ಅಂತ ತಿಳಿಸಿದರು. ಟ್ರಸ್ಟ್ನ ಅಧ್ಯಕ್ಷ ಎಸ್ಎಲ್ ಉಮಾದೇವಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದು, ಮುಖ್ಯ ಅತಿಥಿಯಾಗಿ ನಗರಸಭೆ ಅಧ್ಯಕ್ಷ ಎನ್ವಿ ಪ್ರಕಾಶ್, ನಾಗೇಶ್ ಉಪಸ್ಥಿತರಿರುವರು ಅಂತ ವಿವರಿಸಿದರು. ನಾವು ಈ ಟ್ರಸ್ಟ್ನ ಅಂದರೆ ಅಮ್ಮನ ಹೆಸರಲ್ಲಿ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಹೆಸರಲ್ಲಿ ಟ್ರಸ್ಟ್ ಮಾಡಬೇಕಂತ ಸುಮಾರು 4 ವರ್ಷದಿಂದ ನಾವು ತುಂಬ ಹೋರಾಟ ಮಾಡಿ ಈ ವರ್ಷ ಟ್ರಸ್ಟ್ ಮಾಡಿದ್ವಿ. ಈ ಟ್ರಸ್ಟ್ನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಅಂದರೆ ಮಕ್ಕಳಿಗೆ ಗುರುತಿಸ್ಬಿಟ್ಟು ಈಗ ಆಲ್ರೆಡಿ ಮಕ್ಕಳ ದಿನಾಚರಣೆಯಲ್ಲಿ ಸಮೇತನೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿಕ್ಕಂಥ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಸಮೇತನೂ ಮಾಡಿದ್ವಿ. ಅದೇ ರೀತಿ ಇದೊಂದು ದೊಡ್ಡ ಕಾರ್ಯಕ್ರಮ, ಯಾಕಂತಂದರೆ ಅವ್ರ ಹೆಸರಲ್ಲಿ ಇವತ್ತು 80 ವರ್ಷ ಆಗಿದೆ. ಅವರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಅವರು ಒಂದು ಧ್ಯೇಯ ಉದ್ದೇಶಗಳನ್ನು ನಾವು ಆ ಟ್ರಸ್ಟ್ ಮುಖಾಂತರ ಜನತೆ ಹತ್ರ ನಾವು ತೊಗೊಂಡೋಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಟ್ರಸ್ಟ್ನ ನಾವು ಮಾಡಿದ್ವಿ. ಈ ಟ್ರಸ್ಟ್ನಲ್ಲಿ ಅವರು ಮುಖ್ಯ ಧ್ಯೇಯ ಉದ್ದೇಶ ಅಂದರೆ ಸರಳತೆ ಮತ್ತು ಭ್ರಷ್ಟಾಚಾರ, ಆಮೇಲೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಆಮೇಲೆ ಪ್ರತಿಯೊಬ್ಬ ಕಡೆ ಮನುಷ್ಯನಿಗೂ ಸರ್ಕಾರಿ ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಪ್ರತಿಯೊಂದು ಅವರು ಉದ್ದೇಶ ಆಗಿತ್ತು. ಈ ಉದ್ದೇಶನ ಇಟ್ಕೊಂಡ್ಬಿಟ್ಟೆ ನಾವು ಈ ಟ್ರಸ್ಟನ್ನ ಮಾಡಿದ್ವಿ. ಅದೇ ರೀತಿ ಅವ್ರದ್ದು 80ನೇ ವರ್ಷ ಅಂದರೆ ಏಪ್ರಿಲ್ 4ರಂದು 80 ವರ್ಷ ಆಗುತ್ತೆ. ಆ ಏಪ್ರಿಲ್ 4ರಲ್ಲಿ ಅವರ ಒಂದು ಹುಟ್ಟು ಹಬ್ಬ ಸಮೇತನೂ ಅವರು ಅದ್ದೂರಿಯಾಗಿ ಆಚರಿಸ್ಕೊಳ್ಳೋಕ್ಕೆ ಅವರು ಇಷ್ಟಪಡೋದಿಲ್ಲ. ನಾವು ಹೇಳಿದ್ರೆ ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರ ಒಂದು ಧ್ಯೇಯ ಉದ್ದೇಶ ಹುಟ್ಟಿದ ಹಬ್ಬದ ದಿವಸ ಮಾಡಬೇಕು. ಅವರು ಮುಖ್ಯವಾಗಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸರಳ ಮದುವೆ ಸರಳ ಮದುವೆ ಸರಳ ಮದುವೆ. ಎಲ್ಲೋದ್ರೂ ಅವರು ಉದ್ದೇಶನೇ ಅದು, ಸರಳ ಮದುವೆ ಮಾಡಲಿ, ಯಾಕಂತಂದರೆ ತಂದೆ ತಾಯಿಗೂ ಹೊರೆ ಆಗಬಾರ್ದು ಹೆತ್ತಂಥವ್ರಿಗೆ ಅನ್ನೋದಕ್ಕೋಸ್ಕರ. ಆಮೇಲೆ ಅವರು 3 ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ, ರಾಜಕೀಯ, ಸಾಮಾಜಿಕ ಹೋರಾಟದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ. ಈ 3 ಕ್ಷೇತ್ರದಲ್ಲಿ ಒಂದು ನಾವು ಪ್ರಶಸ್ತಿ ಕೊಡಬೇಕಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಮೊದಲನೇ ಹೆಜ್ಜೆ ನಾವು ಇಡ್ತಾ ಇರೋದ್ರಿಂದ ಈ ವರ್ಷ ಒಂದು ಕ್ಷೇತ್ರದ ಅಂದರೆ ಒಂದು ಪ್ರಶಸ್ತಿಯನ್ನು ವಿಜಯಲಕ್ಷ್ಮಿ ಶಿಬ್ರೂರವ್ರಿಗೆ, ಹಿರಿಯ ಅಂದರೆ ದಿಟ್ಟ ಹೋರಾಟ ಪತ್ರಕರ್ತೆ, ಅವರಿಗೆ ನಾವು ಟ್ರಸ್ಟ್ನ ವತಿಯಿಂದ ನಾವೆಲ್ಲ ಆಯ್ಕೆ ಮಾಡಿಬಿಟ್ಟು ನಾವು ಅವ್ರ ಹೆಸರನ್ನು ಸೂಚಿಸಿದ್ದೀವಿ. ಪ್ರತಿಯೊಬ್ಬರು ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವು ಮೊದಲಿಗೆ ನಾವು ಕೇವಲ 25,000ನ ಇದ್ರ ಮೌಲ್ಯನ, ಪ್ರಶಸ್ತಿ ಮೌಲ್ಯನ ಸಮೇತನೂ ಇಟ್ಟಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಚಲುವರಾಯಸ್ವಾಮಿ ಅವರು ಸಮೇತ ಸಚಿವರು, ಕೃಷಿ ಸಚಿವರು ಮತ್ತು ಮಂಡ್ಯ ಉಸ್ತುವಾರಿ ಸಚಿವರು ಸಮೇತ ಗಣ್ಯ ವ್ಯಕ್ತಿಗಳಾಗಿ ಅವರು ಈ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅವರು ರಾಮಕೃಷ್ಣ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷೆ ಡಾಕ್ಟರ್ ಬಿಟಿ ಲಲಿತಾ ನಾಯಕ್, ಖಜಾಂಚಿ ಓಂ ಪ್ರಕಾಶ್, ಹನುಮಂತರಾಮ್ ನಾಯಕ್, ಎಸ್ಎಂ ಪುಟ್ಟಸ್ವಾಮಿ, ಶ್ರೀ ನಾನಾ ನಾಯಕ್ ಹಾಜರಿದ್ದರು.
ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿರುವ 1ರಿಂದ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ನಿವೃತ್ತ ನೇತ್ರಾಧಿಕಾರಿ ಉಮೇಶ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಂತರ ಮಾತನಾಡಿ, ನಮ್ಮ ದೇಹದ ಭಾಗ ಕಣ್ಣು ಬಹುಮುಖ್ಯವಾದ ಅಂಗ. ಇಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ದೂರದೃಷ್ಟಿ ಹಾಗೂ ಸಮೀಪ ದೃಷ್ಟಿ ಇದ್ದರೆ ನಮಗೆ ತಿಳಿಸಿ. ನಮ್ಮ ದೃಷ್ಟಿ ಉತ್ತಮವಾಗಿರಲು ಸೊಪ್ಪು, ತರಕಾರಿ, ಮೊಟ್ಟೆ, ಮೀನು ಸೇವಿಸಬೇಕು. ಕೈಯಲ್ಲಿ ಯಾವುದೇ ಪೆನ್ನು, ಪೆನ್ಸಿಲ್ ಹಿಡಿದಾಗ ಕಣ್ಣಿನ ಹತ್ತಿರ ತೆಗೆದುಕೊಂಡು ಹೋಗಬಾರದು. ಕಣ್ಣಿಗೆ ಯಾವುದೇ ಚಿಟ್ಟೆ ಅಥವಾ ಏನೇ ಬಿದ್ದರೂ ಕಣ್ಣನ್ನು ಒಸಗಬಾರದು. ಹತ್ತಿರದಲ್ಲಿರುವ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಮಕ್ಕಳಿಗೆ ತಿಳಿಸಿದರು. ದೃಷ್ಟಿದೋಷಗಳು ಶಾಲಾ ಮಕ್ಕಳ ಕಾರ್ಯಕ್ರಮದಲ್ಲಿ ಕಣ್ಣಿನ ತಪಾಸಣೆ ಮಾಡಿ ದೃಷ್ಟಿದೋಷಗಳು, ದೂರದೃಷ್ಟಿ, ಸಮೀಪ ದೃಷ್ಟಿ, ತಲೆನೋವು, ಏನೇ ತೊಂದರೆಗಳಿದ್ದು ದಯವಿಟ್ಟು ಉಚಿತ ಲಯನ್ಸ್ ಸರ್ ಕೊಡ್ತಾರೆ. ಸೊಪ್ಪು, ಹಳದಿ ಹಣ್ಣು, ತರಕಾರಿಗಳು ತಿನ್ನಬೇಕು. ಮತ್ತು ಏಲಕ್ಕಿ ಬಾಳೆಹಣ್ಣು, ಮಾವಿನ ಹಣ್ಣು, ಪರಂಗಿ ಹಣ್ಣು, ಆಮೇಲೆ ಮಾಂಸ ತಿನ್ನೋದ್ರೆ ಮೊಟ್ಟೆ, ಮೀನು, ಮಾಂಸ ಇದೆಲ್ಲ ತಿನ್ನಬೇಕು. ಆಮೇಲೆ ಚೂಪಾದ ಇನ್ಸ್ಟ್ರೂಮೆಂಟು ಯಾವುದು ಅಂದರೆ ಪೆನ್ನು, ಪೆನ್ಸಿಲು, ಪೆನ್ ಅಂತ ಇಷ್ಟಬಾರ್ದು. ಬಿಸಿಲು ಹೆಚ್ಚಿಗೆ ಓಡಾಡಬಾರ್ದು. ಮಕ್ಕಳು ಏನಿದ್ರು ಆಹಾರದ ವೈಟಮಿನ್ ಎ, ಸೊಪ್ಪು, ತರಕಾರಿ ಇದೆಲ್ಲ ಅದು ತಾವು ತಿನ್ನಬೇಕು. ಆಮೇಲೆ ದೂರದಲ್ಲಿ ಬೋರ್ಡಲ್ಲಿ ಅಕ್ಷರಗಳು ಮಾಸ್ಟ್ರುಗಳು ಪಾಠ ಮಾಡಿರ್ತಾರೆ, ಸಣ್ಣ ಅಕ್ಷರ ಕಾಣದೇ ಇರೋದು ದೂರದಲ್ಲಿ. ದಪ್ಪ ಅಕ್ಷರ ಕಾಣುತ್ತೆ, ಸಣ್ಣ ಅಕ್ಷರ ಕಾಣದೇ ಇದ್ದಾಗ ದೃಷ್ಟಿದೋಷ ಇದೆ ಅಂತ ನಾವು ಹೇಳೋದು. ಕಣ್ಣು ತೊಂದರೆ ಏನೇ ಇಲ್ಲ, ಹತ್ತಿರದ್ದು ಸಮೀಪ ದೃಷ್ಟಿದೋಷ, ದೂರ ದೃಷ್ಟಿದೋಷ, ತಲೆನೋವು, ಇಂಥದ್ದು ಏನೇ ಸಮಸ್ಯೆ ಇದ್ದರೂ ಹೇಳೋದು. ಕಣ್ಣಿಗೆ ಪೆಟ್ಟಾಗಿರೋದು ಅದೇನೇ ಉಚಿತವಾಗಿ ದೃಷ್ಟಿದೋಷಗಳಿಗೆ ಲಯನ್ಸ್ ಸಂಸ್ಥೆಗಳು ಕೊಡ್ತಾರೆ. ಕೂತಿರ್ತಿರಲ್ಲ, ಸಣ್ಣ ಅಕ್ಷರಗಳು ಮತ್ತು ದೂರದಲ್ಲಿ ಬೋರ್ಡ್ ಅಕ್ಷರ ಕಾಣ್ತಿರೋದು ಇದು, ಮತ್ತು ತಲೆನೋವು. ಆಮೇಲೆ ಸಂಜೆ 6 ಗಂಟೆ ಮೇಲೆ ಕಾಣಿದ್ರೆ ನೈಟ್ ಬ್ಲೈಂಡ್ನೆಸ್ ಅಂತಾರೆ, ಸಂಜೆ ಕೂಡು ಅಂತ ಅದನ್ನೇ ಹೇಳೋದು. ಆದರೆ ಸೊಪ್ಪು ಮತ್ತು ತರಕಾರಿಗಳು ಚೆನ್ನಾಗಿ ಕಸಗಿದ್ದಾಗ ಮತ್ತು ಏಟಿದ್ದಾಗ ಸಮೀಪದಲ್ಲಿ ಆರೋಗ್ಯದಲ್ಲಿ ವೈದ್ಯರಿರ್ತಾರೆ, ಕಣ್ಣು ಉಜ್ಜೆ ಹಾಗೆ ತರಿಸ್ತೀವಿ ಆಯಿತಾ. ಸುತ್ತಮುತ್ತ ತೋರಿಸ್ತೀವಿ. ನಂತರ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಉಮೇಶ್ ಹಾಗೂ ಮುಖ್ಯ ಶಿಕ್ಷಕರಾದ ಕುಳ್ಳಯ್ಯ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್.ಕೆ. ಕುಮಾರ್, ಡಿಎಲ್ ಮಾದೇಗೌಡ, ಕೆ. ಶಿವರಾಜು, ಡಾಕ್ಟರ್ ಶಂಸುದ್ದೀನ್, ಪ್ರವೀಣ್ ಹಾಗೂ ಮುಖ್ಯ ಶಿಕ್ಷಕರಾದ ಕುಳ್ಳಯ್ಯ ಹಾಜರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಗಳನ್ನು ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ತಾಲೂಕು ಆಡಳಿತ ಆಚರಿಸಲಿ. ನಂತರ 2 ನಾಯಕರ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸೇರಿದಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡೋಣ ಅಂತ 2 ಸಮುದಾಯಗಳ ಮುಖಂಡರು ಒಕ್ಕೊರಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಟಿ. ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕರೆದಿದ್ದ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ 2 ಸಮುದಾಯದ ಮುಖಂಡರುಗಳು ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಜಯಂತಿಗಳನ್ನು ಕೊರೋನಾ ಹಾಗೂ ಚುನಾವಣಾ ಕಾರಣಗಳಿಂದ ಅದ್ದೂರಿಯಾಗಿ ಆಚರಿಸಲು ಸಾಧ್ಯವಾಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಶೋಷಿತ ವರ್ಗದ ಜನರ ದನಿಯಾದರೆ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದಾರೆ. ಈ ಇಬ್ಬರು ಮಹಾನ್ ನಾಯಕರ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಆಚರಿಸುವ ಮೂಲಕ ರಾಜ್ಯಕ್ಕೆ ಸಂದೇಶ ರವಾನಿಸಬೇಕಿದೆ. 2 ಸಮುದಾಯದ ಯುವ ಸಮೂಹ ನಾವೆಲ್ಲರೂ ಒಂದೇ ಅಂತ ಅರಿತು ಒಗ್ಗಟ್ಟಿನಿಂದ ಮುಂದೆ ಸಾಗಲು ಈ ಇಬ್ಬರ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಆಚರಿಸುವುದು ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಬಂದರು. ಇದೊಂದ್ಸರಿ ನೋಡೋಣ, ಅಂಬೇಡ್ಕರ್ ಸಂಘದವ್ರು ಬೇಡ ಅಂತಾರ, ಜಗಜೀವನ್ ಸಂಘದವ್ರು ಬೇಡ ಅಂತಾರ, ಇಬ್ಬರನ್ನು ಪರಿಸ್ಥಿತಿ ಕೇಳಿ ಮಾಡಬಹುದು ಅನ್ನೋದಾದ್ರೆ ನಮಗೆಲ್ಲ ಒಪ್ಪಿಗೆ ಇದೆ. ದಯಮಾಡಿ ಒಂದೇ ವೇದಿಕೆಯಲ್ಲಿ ಅದು 2 ಮಾಡಿ ನಮ್ಮ ತಾಲೂಕಿನಿಂದ ಅದು ಎಲ್ಲ ಕಡೆಯೂ ಹೊರಡಲಿ ಅಂತ ನನ್ನ ಒಂದು ಭಾವನೆ, ಮನವಿ. ಆಮೇಲೆ ಇದು ಮುಖ್ಯಮಂತ್ರಿಗಳದು ಕಳಿಸವ್ರೆ, ಮುಖ್ಯಮಂತ್ರಿಗಳು ನನ್ನ ಜೊತೆಲಿ ದೇವನೆಲ್ಲ ಅವರು ಇದೇನು ಹೊಸ ಸುದ್ದಿ ಅಲ್ಲ, ಅವರು ಒಡೆದಾಡಿದ್ರು ಕೂಡ ನಮ್ಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಿದ್ಧಾಂತದ ತಳಹದಿಯಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಸಂಘಟಿತರಾಗಿ ಹೋರಾಟ ಮಾಡಿ ನಮ್ಮ ಗುರಿ ತಲುಪುವಂಥ ಕ್ರಿಯೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಆ ಕಾರಣಕ್ಕಾಗಿ ಈ 2 ಫಂಕ್ಷನ್ಗಳು ಒಟ್ಟಿಗೆ ನಡಿಬೇಕು ಅನ್ನೋ ವಿಚಾರದಲ್ಲಿ ಸಹಮತವನ್ನು ನಾನು ವ್ಯಕ್ತಪಡಿಸ್ತೇನೆ. ಆದಾಗ್ಯೂ ಕೂಡ ಇದು ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಇರೋದ್ರಿಂದ 5ನೇ ತಾರೀಕು ಜಗಜೀವನ ಕಾರ್ಯಕ್ರಮ ಆಚರಣೆ ಮಾಡುವಂಥ ಒಂದು ಅವ್ರಿಗೊಂದು ಆದೇಶ ಬಂದಿದೆ ಮೇಲ್ಗಡೆಯಿಂದ.
14ನೇ ತಾರೀಕು ಅಂಬೇಡ್ಕರ್ ಅವರ ದಿನಾಚರಣೆ ಮಾಡಬೇಕು ಅಂತ ಒಂದು ಆದೇಶ ಬಂದಿದೆ. ಆ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳ ಆದೇಶವನ್ನು ಈ ಮಟ್ಟದ ಅಧಿಕಾರಿಗಳು ಚಾಚು ತಪ್ಪದೆ ಕಾರ್ಯನಿರ್ವಹಿಸಬೇಕಾದ್ದು ಅವರ ಕರ್ತವ್ಯ. ನಾವು ಉತ್ಸಾಹದಿಂದ ಹುಮ್ಮಸ್ಸಿನ ನಾವೆಲ್ಲ ಹೊರಟಬೇಕು. ನಾವೆಲ್ಲ ಆಲ್ ಶೋಷಿತರೆ, ಆಲ್ ಡೌನ್ ಟು ಪೀಪಲ್ಸ್, ನಾವ್ಯಾರಕ್ಕೂ ಇದಲ್ಲ. ಈ ಸಂಬಂಧ ತಹಶೀಲ್ದಾರ್ ಸುರೇಶ್ ಆಚಾರ್ ಮಾತನಾಡಿ, ಎರಡೂ ಸಮುದಾಯದ ಮುಖಂಡರು ಒಮ್ಮತದ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ಆಚರಿಸೋಣ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಭೀಮರಯ್ಯ, ಕುಕ್ಕೂರು ಪ್ರಸನ್ನ, ಮುಖಂಡರುಗಳಾದ ಕರೋಹಟ್ಟಿ ಮಹದೇವಯ್ಯ, ಹುಣಸೂರು ಪುಟ್ಟಯ್ಯ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಹುಣಸೂರು ಬಸವಣ್ಣ, ತಲಕಾಡು ಪಾರ್ವತಮ್ಮ, ತುಂಬಲ ಮಂಜುನಾಥ್, ಆಲಗೂಡು ಶಿವಕುಮಾರ್, ಸೋಸಲೆ ರಾಜಶೇಖರ ಮೂರ್ತಿ, ಮಲಿಯೂರು ಶಂಕರ್, ಕರೋಹಟ್ಟಿ ಪ್ರಭುಸ್ವಾಮಿ, ಸಿ ಪುಟ್ಟಮಲ್ಲಯ್ಯ, ಮೂಗೂರು ಸಿದ್ದರಾಜು, ಬೈರಾಪುರ ನಾಗರಾಜು ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು.